ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಬದ್ಧ ಕೋನಾಸನದಲ್ಲಿ ಏನು ಮಾಡ್ಕೋಬೇಕು, ಏನು ಮಾಡಬಾರ್ದು, ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗುತ್ತೆ ಪುಲ್ಅಪ್ಸ್ ಮಾಡೋದ್ರಿಂದ ಅಂತೆಲ್ಲ ಹೇಳಿದೆ. ಇವಾಗ ಬದ್ಧ ಕೋನಾಸನ ಈಸಿಯಾಗಿ ಪೆಲ್ವಿಕ್ ಪಾಯಿಂಟನ್ನು ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. ಒಂದು ಸಲ ತೋರಿಸ್ತೀನಿ, ಹೇಗೆ ಮಾಡಬಾರ್ದು ಅಂತಲೂ ತೋರಿಸ್ತೀನಿ, ಮಾಡೋದ್ರಿಂದ ಏನಾಗುತ್ತೆ ಅಂತ. ನೋಡಿ, ಹೀಗೆ ಕೂತ್ಕೊಂಡಿರ್ತೀವಿ ಅಂದರೆ ಯೂಶ್ವಲ್ಲಾಗಿ ನೀವು ಎಲ್ಲರೂ ಮಾಡೋದೇನು ಗೊತ್ತಾ, ಈಗ ನಾನು ಇಲ್ಲಿ ದಿಮ್ಮ ಮೇಲೆ ಕೂತಿದ್ದೀನಿ, ದಿಮ್ಮ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಕೂತ್ಕೊಂಡು ಹೀಗೆ ಈ ಥರ ಹಿಂಗೆ ಮಾಡ್ತಾ ಇರ್ತೀರ. ಈ ಥರ ಮಾಡೋದ್ರಿಂದ ಪೆಲ್ವಿಕ್ ಪಾಯಿಂಟಿಗೆ ಡ್ಯಾಮೇಜ್ ಆಗುತ್ತೆ. ಪಾಯಿಂಟಿಗೆ ಡ್ಯಾಮೇಜ್ ಆಗೋದ್ರಿಂದ ನಿಮ್ಗೆ ಆಮೇಲೆ ಮುಂದೆ ಕಷ್ಟ ಆಗುತ್ತೆ. ಅದೇನು ಆಪ್ರೇಷನ್ ಮಾಡೋಕ್ಕಾಗಲ್ಲ ಬೋನ್ದು ಯಾವಾಗಲೂ. ಅದರಿಂದ ನೀವು ಈ ಥರ ಬಡಿಯೋದು ಬೇಡ, ಸುಮ್ಮನೆ ಈ ಥರ ಕಾಲಿಂಗ್ ಇಟ್ಕೊಂಡು ಕೂತ್ಕೊಂಡ್ರೂ ಸಾಕು, ನಿಮಗೆ ಈ ಪಾಯಿಂಟ್ ಓಪನ್ ಆಗುತ್ತೆ. ಸುಲಭವಾಗಿ ಹೇಗೆ ಓಪನ್ ಮಾಡೋದು ಈ ಪಾಯಿಂಟನ್ನು, ಪೆಲ್ವಿಕ್ ಪಾಯಿಂಟು, ಈ ಥರ ದಿಮ್ಮ ಮೇಲೆ ಕೂತ್ಕೊಳ್ಳಿ. ಈ ಥರ ದಿಮ್ಮ ಮೇಲೆ ಕೂತ್ಕೊಳ್ಳೋದ್ರಿಂದ ನೋಡಿ, ಕೂತ್ಕೊಂಡು ಈ ಥರ ಮಾಡೋದ್ರಿಂದ ಇದು ಮಂಡಿ ಜಾಸ್ತಿ ಇಳಿಯುತ್ತೆ ನೋಡಿ. ಆವಾಗ ಈ ಪಾಯಿಂಟು ಸುಲಭವಾಗಿ ಓಪನ್ ಆಗ್ತಾ ಇರುತ್ತೆ. ಇದು ಎಷ್ಟು ಉಪಯೋಗ ಅಂತಂದರೆ ಲೇಡೀಸ್ಗೆ ಇದು ಹೇಳಿ ಮಾಡಿಸಿದ್ದಂಥ ಆಸನ ಅಂತ ಹೇಳ್ಬೋದು. ಇದು ಮಹಿಳೆಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, PCOD ಇದ್ದರೆ ಕಡಿಮೆ ಆಗುತ್ತೆ, ಮತ್ತು ಹೆರಿಗೆ ಸುಲಭವಾಗಿ ಆಗುತ್ತೆ. ಗರ್ಭಿಣಿ ಸ್ತ್ರೀಯರಿದನ್ನು ತುಂಬ ಉಪಯೋಗ ಪಡ್ಕೊಳ್ತಾರೆ ಇದು ಮಾಡೋದ್ರಿಂದ. ಮತ್ತು ಸುಪ್ತಬದ್ಧ ಕೋನಾಸನ ಮಲಗೋದ್ರಿಂದನೂ ಇನ್ನೂ ಚೆನ್ನಾಗಿ ನಮಗೆ ಈ ಪೋರ್ಷನ್ ಎಲ್ಲ ಸಾಫ್ಟ್ ಆಗ್ತಾ ಇರುತ್ತೆ. ಪೀರಿಯಡ್ಸಲ್ಲಿ ಹೊಟ್ಟೆ ನೋವು ಬರ್ತಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಇದು ಹೇಗೆ ದಿಂಬೆಲ್ಲ ಇಟ್ಕೊಂಡು ಮಾಡ್ಕೋಬೇಕು ಅಂತ ಅದೆಲ್ಲ ತೋರಿಸಿದೆ ಮುಂಚೆ. ಈಗ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತ್ಯಂತ ಲಾಭ ಸಿಗುತ್ತೆ. ಈ ಥರ ಮಾಡೋದ್ರಿಂದ ಈಗ ಇನ್ನೂ ಸುಲಭವಾಗಿ ಪೆಲ್ವಿಕ್ ಪಾಯಿಂಟ್ ಓಪನ್ ಮಾಡಬೇಕು. ಏನು ಮಾಡ್ಬೋದು ಅನ್ನೋದು ಟೆಕ್ನಿಕ್ ತೋರಿಸ್ತೀನಿ ನೋಡಿ. ಈ ಥರ ಮಾತ್ರ ಜಾಸ್ತಿ ಹಿಂಗೆ ಬಡಿಯೋಕ್ಕೆ ಹೋಗಬೇಡಿ. ಬಡಿಯೋದ್ರಿಂದ ನಿಮಗೆ ಮುಂದೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಮ್ಮದು ಬೋನ್ ಡೆನ್ಸಿಟಿ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಒಬ್ಬರಿಗೆ ಗಟ್ಟಿ ಇರ್ಬೋದು ಮೂಳೆ, ಒಬ್ಬರಿಗೆ ವೀಕ್ ಇರ್ಬೋದು, ಅದು ಗೊತ್ತಾಗಲ್ಲ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಎಲ್ರಿಗೂ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರಿಗೆ ಆಗಬಹುದು. ಈಗ ಈ ಥರ ಕೂತ್ಕೊಂಡು ನಾವು ಸುಲಭವಾಗಿ ಹೇಗೆ ಈ ಪಾಯಿಂಟನ್ನು ಓಪನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಕೈ ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ, ಸ್ವಲ್ಪ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡ್ತಾ ನೋಡಿ, ಹಿಂಗೆ ಟರ್ನ್ ಮಾಡಿ. ಟರ್ನ್ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಇಲ್ಲಿಂದನೂ ತಿರುಗುತ್ತೆ ಸೊಂಟದ ಭಾಗ, ಇಲ್ಲಿರೋ ಕೊಬ್ಬು ಸಹ ಕರಗುತ್ತೆ, ಫ್ಯಾಟ್ ಕರಗುತ್ತೆ. ಬೆನ್ನಿನ ಭಾಗನೂ ಚೆನ್ನಾಗಿ ನೇರ ಮಾಡಿ ಟ್ವಿಸ್ಟ್ ಮಾಡೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ. ಇದು ನಿಧಾನಕ್ಕೆ ಪ್ರೆಸ್ ಮಾಡಬೇಕು, ಜೋರಾಗಿ ಒತ್ತಬಾರ್ದು. ಮತ್ತು ಇನ್ನೊಂದು ಕಡೆಗೂ ನೋಡಿ, ಹೀಗೆ ಈ ಥರ ನಿಧಾನ ಅಂಗೈಯಿಂದ ಹಸ್ತದಿಂದ ಮಂಡಿಯನ್ನು ಒತ್ತುತ್ತಾ ನಿಧಾನಕ್ಕೆ ಹೀಗೆ ತಿರುಗಿಸ್ಕೋಬೇಕು. ತಲೆ ಹೀಗೆ ಇರಬಾರ್ದು, ಕುತ್ತಿಗೆ ಸ್ವಲ್ಪ ಲಿಫ್ಟ್ ಮಾಡಿ ಇದು ಭುಜ ಇಳಿಸಿ ಟರ್ನ್ ಮಾಡಿ. ಯಾವುದೇ ಟ್ವಿಸ್ಟಿಂಗ್ ಆಸನ ಮಾಡುವಾಗ್ಲೂ ತಲೆ ಎತ್ತಿರಬೇಕು, ಸ್ವಲ್ಪ ಭುಜ ಇಳಿಸಿ ಈ ಥರ ಟರ್ನ್ ಮಾಡ್ಕೋಬೇಕು. ಇದೊಂದು ಈ ಥರ ಮಾಡಿದಲ್ಲ. ಇನ್ನೊಂದು ಟೆಕ್ನಿಕ್ ತೋರಿಸ್ತೀನಿ. ಈಗ ಇದರಲ್ಲೂ ಸುಲಭವಾಗಿ ಈ ಪಾಯಿಂಟ್ ಓಪನ್ ಆಗುತ್ತೆ. ಮತ್ತು ಈ ಥರ ಬ್ರಿಕ್ ಇರುತ್ತೆ ನೋಡಿ. ಈ ಬ್ರಿಕ್ ಇಟ್ಕೊಳ್ಳೋದ್ರಿಂದನೂ ನೋಡಿ, ಈ ಥರ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದು ಅಗಲ ಆಗುತ್ತೆ. ಅಗಲ ಆಗೋದ್ರಿಂದನೂ ಈ ಭಾಗ ಇಳಿತಾ ಬರುತ್ತೆ. ಅಂದರೆ ಇದು ಸಿಂಪಲ್ ಟೆಕ್ನಿಕ್ ನಾನು ತೋರಿಸ್ತಿರೋದು. ಈ ಥರ ಮಾಡೋದ್ರಿಂದನೇ ಈ ಪಾಯಿಂಟ್ ಓಪನ್ ಆಗುತ್ತೆ, ಇದರಿಂದ ಒಳ್ಳೆಯದು ಅಂತ ಇಲ್ಲ. ಇದನ್ನೆಲ್ಲ ಕೆಲವೆಲ್ಲ ನಾವು ಉಪಯೋಗಿಸ್ಕೊಂಡು ಮಾಡಿದಾಗ ಸುಲಭವಾಗಿ ಅದನ್ನು ಹೇಗೆ ಪೆಲ್ವಿಕ್ ಪಾಯಿಂಟ್ ಓಪನ್ ಮಾಡೋದನ್ನು ತಿಳ್ಕೊಬೋದು ನೋಡಿ. ಈ ಥರ ಅಂದರೆ ಇದನ್ನು ಈ ಭಾಗ ಏನಿದೆ ಇದನ್ನು ಈ ಥರ ಹಿಂಗೆ ಒತ್ತಬಾರ್ದು. ಒತ್ತಿದಾಗ ಏನಾಗುತ್ತೆ, ಮಂಡಿ ನೋಡಿ ಮೇಲಕ್ಕೆ ಬರುತ್ತೆ. ಇದನ್ನು ಓಪನ್ ಮಾಡಿದಾಗ ಏನಾಗುತ್ತೆ, ಇದು ಈ ಪಾದದ ಒಳಂಚು ಓಪನ್ ಆದಾಗ ಈ ಭಾಗ ಇಳಿಯುತ್ತೆ. ಇದು ಸಿಂಪಲ್ಲಿಗೆ ಈ ಥರ ಮಾಡ್ಕೊಳ್ಳಿ. ದಿಮ್ಮ ಮೇಲೆ ಕೂತಿದ್ದೀನಿ, ಮತ್ತಿದು ದಿಂಬಿಲ್ದಿದ್ರೂ ಇದನ್ನು ಮಾಡ್ಕೊಳ್ಳಿ, ಅಥವಾ ಇದು ಎರಡು ಒಟ್ಟಿಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಎರಡರಲ್ಲೂ ಲಾಭ ಇದೆ. ಇದರಲ್ಲೂ ತುಂಬ ಇದೆ ಮಾಡ್ಕೊಳ್ಳೋದಾದರೆ ನೋಡಿ. ಈ ಥರ ಇಟ್ಕೊಂಡು ಇಳಿಸ್ಬೋದು ನೋಡಿ. ಹಿಂಗೆ ಓಪನ್ ಮಾಡಿದಾಗ್ಲೂ ಈ ಭಾಗ ಇಳಿಯುತ್ತೆ. ಇದು ಇಳಿಸ್ಬೇಕು ಅಂದರೆ ಅವಾಗ ನೀವು ದಿಮ್ಮ ತೆಗಿಬೇಕು ನೋಡಿ. ಹೇಗೆ ನೋಡಿ, ಈ ಥರ ಇಟ್ಕೊಂಡು ಮಾಡೋದು. ಮತ್ತು ಇನ್ನೊಂದು ಮಿಸ್ಟೇಕ್ ಏನು ಮಾಡಬಾರ್ದು ಅಂತ ತೋರಿಸ್ತೀನಿ ನೋಡಿ. ಈಗ ಕೂತಿರ್ತೀರ, ಈಗ ಬದ್ಧ ಕೋನಾಸನ ಮಾಡಬೇಕು. ಸಣ್ಣ ಇರೋರು ಏನು ಮಾಡ್ತಾರೆ, ಇದನ್ನು ತುಂಬ ಒಳಗೆ ಕೇಳ್ಕೊಳ್ತಾರೆ. ಈ ಥರ ಹಿಂಗೆ ಒಳಗೆ ಕೇಳ್ಕೊಂಡು ಹಿಂಗೆ ಮುಂದಕ್ಕೆ ಬಗ್ತಾರೆ. ನಿಮಗೆ ಈಗ 35-40 ವರ್ಷ ಆಗುತ್ತೆ ಅಂದ್ಕೊಳ್ಳಿ, ಆವಾಗ ನಿಮಗೆ ತೊಗೊಳಕ್ಕಾಗಲ್ಲ. ತೊಗೊಳೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ಈ ಥರ ತೊಗೊಳ್ಳೇಬೇಕು ಒಳಗಡೆ ಅಂತಿಲ್ಲ. ಕೆಲವರು ಇದನ್ನು
ಈ ಪೆಲ್ವಿಕ್ ಪಾಯಿಂಟ್ಗೆ ಹೋಗಬೇಕು ಅಂದರೆ ಇದು ಎಸ್ ಕಡೆಗೆ ಹೋಗಬೇಕು, ಆ ಥರ ತಳ್ಳಿ ಹೀಲ್ಸ್ ಅಂತ ಹೇಳ್ತಾರೆ. ಅದರ ಅವಶ್ಯಕತೆ ಇಲ್ಲ. ಇದು ಮಾಡೋದ್ರಿಂದ 35-40 ವರ್ಷ ಆದಮೇಲೆ ಮೆನೋಪಾಸ್ ಟೈಮ್ನಲ್ಲಿ ಬೋನ್ ವೀಕ್ ಆಗ್ತಾ ಇರುತ್ತೆ. ನೀವು ಎಳ್ಕೊಂಡಷ್ಟು ಏನಾಗುತ್ತೆ, ಇದ್ರ ಮೇಲೆ ಪ್ರೆಷರ್ ಬರುತ್ತೆ. ಈಗ ನೋಡಿ, ಮುಂದಕ್ಕೆ ಇಟ್ಕೊಂಡು ಈ ಥರ ಕೂತ್ಕೊಂಡಾಗ ಇಲ್ಲಿ ಪ್ರೆಷರ್ ಇಲ್ಲ. ಈ ಥರ ಕೂತ್ಕೊಳ್ಳಿ ಸಾಕು. ಹೀಗೆ ಇದನ್ನು ಒಳಗೆ ಕೆಳ್ಕೋಬೇಕು ಅಂತ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಈ ಥರ ಇಟ್ಕೊಂಡಾಗ ಇಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ನೋಡಿ, ಹಿಂಗೆ ಇಟ್ಕೊಂಡು ನೋಡಿ, ನೀವು ಎರಡನ್ನೂ ಮಾಡಿ ನೋಡಿ. ಈ ಥರ ಇದ್ದಾಗ ಹೇಗಿರುತ್ತೆ ಈ ಭಾಗ, ಈ ಥರ ಒಳಗೆ ಕೆಳ್ಕೊಂಡಾಗ ಎಲ್ಲಿ ಪ್ರೆಷರ್ ಬರುತ್ತೆ ಅನ್ನೋದನ್ನು ನೀವು ಕಂಡಿಡ್ಕೋಬೇಕು. ಗೊತ್ತಾಯ್ತಾ? ನಮ್ಗೆ ಬೇಕಾಗಿರೋದು ಇಷ್ಟೇ. ಆಮೇಲೆ ಮುಂದಕ್ಕೆ ಹೋಗಬೇಕು ಅಂತೇಳಿ ತುಂಬ ಹಿಂಗೆ ಎಳೆದು ಜಗ್ಗಿಬಿಟ್ಟು ಹಿಂಗೆ ಹೋಗೋದು ಅವಶ್ಯಕತೆ ಇಲ್ಲ. ನಿಮಗೆ ಸ್ವಲ್ಪ ಆಗುತ್ತಾ, ಕೈ ಅಗಲ ಮಾಡಿ ಇಷ್ಟೇ ಮುಂದಕ್ಕೆ ಹೋಗಿ, ಮತ್ತೆ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ಇನ್ನು ಮುಂದಕ್ಕೆ ಹೋಗಿ. ಹೀಗೆ ಬೇಕಾದರೆ ಕೈಯನ್ನು ಹೀಗೆ ಸ್ಟ್ರೆಚ್ ಮಾಡಿ ಇಷ್ಟೇ ಮಾಡಿ ಸಾಕು. ನೆಲಕ್ಕೆ ಮುಟ್ಟಬೇಕು ಅಂತಿಲ್ಲ ಹಣೆ ಭಾಗ. ಹೀಗೆ ಒಟ್ಟಿನಲ್ಲಿ ಇಲ್ಲಿ ಬೆನ್ನಿನ ಭಾಗ ಹಿಗ್ಗಬೇಕು, ಇದು ಇಳಿಸ್ಬೇಕು, ಈ ಭಾಗ ಓಪನ್ ಆಗಬೇಕು. ಅದ್ರ ಕಡೆ ಗಮನ ಕೊಡಿ. ಇದು ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಲಾಭ ಇರೋಂಥ ಆಸನ ಇದು, ಬದ್ಧ ಕೋನಾಸನ. ಇದ್ರ ಉಪಯೋಗ ಪಡ್ಕೊಳ್ಳಿ. ಆದರೆ ತಪ್ಪು ಮಾಡಬೇಡಿ. ಮತ್ತು ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲಿ. ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನು ಬೇರೆಯವ್ರಿಗೂ ತಿಳಿಸಿ ಶೇರ್ ಮಾಡಿ. ಇದೆಲ್ರಿಗೂ ಅನುಕೂಲ ಆಗಲಿ ಮತ್ತು ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.